ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದೊಡ್ಡ ಸುದ್ದಿ ಕೊಟ್ಟಂತ ಖರ್ಗೆ ಜಾರಕಿಹೊಳಿಯ ಎದುರೇ ಪ್ರಕಟ. ಅಂತಿಮ ತೀರ್ಮಾನ ಕೈಗೊಂಡಂತ ಕಾಂಗ್ರೆಸ್. ಸಿದ್ದು ವಿಧಾಯದ ಜಾತಿಯ ಪೋಸ್ಟ್, ಡಿಕೆಗೆ ಬಂಪರ್ ಗಿಫ್ಟ್. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣದಕ್ಕಿಂತ ಮೊದಲಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಎನ್ನುವುದಕ್ಕೆ ದಿನದಿಂದ ದಿನಕ್ಕೆ ಆಗ್ತಿರುವಂತ ಬೆಳವಣಿಗೆ ಮತ್ತು ಎರಡು ಬಣಗಳ ನಡುವೆ ಆಗ್ತಿರುವಂತ ಈ ಬಣ ರಾಜಕೀಯ ಇದೆಯಲ್ಲ, ಅದು ಕಾಂಗ್ರೆಸ್ ಸರ್ಕಾರ ಒಂದ್ ವೇಳೆ ಪತನ ಆಗಬಹುದೇನೋ ಎನ್ನುವಂತ ಕುತೂಹಲ ಕೂಡ ಅನೇಕರಲ್ಲಿ ಮೂಡಿಸ್ತಾ ಇದೆ. ಅದಕ್ಕೆ ಮೊದಲ ಹೆಜ್ಜೆ ಎಂಬಂತೆ ಇದೀಗ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಅಸ್ಸಾಂನ ಪ್ರವಾಸದಲ್ಲಿರುವಂತ ಪ್ರಿಯಾಂಕ್ ಗಾಂಧಿ ಅವರಿಗೆ ಹೇಳಿದಂತ ಒಂದು ಮಾತಿದೆಯಲ್ಲ, ನಮ್ಮ ಬಣದ 20 MLAಗಳು ಈ ಸರ್ಕಾರದ ಅನುದಾನದ ಕೊರತೆಯಿಂದ, ಈ ಸರ್ಕಾರದ ಬಣ ರಾಜಕೀಯದಿಂದ, ಈ ಸರ್ಕಾರದ ಮಾತು ಕೊಟ್ಟಂತ ಈ ಹೈಕಮಾಂಡ್ ಇಂದ ಬೇಸತ್ತು 20 MLAಗಳು, 20ಕ್ಕೂ ಹೆಚ್ಚು MLAಗಳು ರಾಜೀನಾಮೆ ಕೊಡಲು ಸಿದ್ಧರಾಗಿದ್ದಾರೆ. ಮತ್ತು ನಮ್ಮ ಬಣಕ್ಕೆ ಸರಿಸುಮಾರು 90 MLAಗಳು ಸಪೋರ್ಟ್ ಇದ್ದಾರೆ ಎನ್ನುವಂತ ಹೆಡ್ ಕೌಂಟ್ ಲೆಕ್ಕವನ್ನ ಪ್ರಿಯಾಂಕಾ ಗಾಂಧಿಗೆ ಕೊಟ್ಟು ಬಂದಿದ್ದಾರೆ. ಇದರ ಮಧ್ಯೆ ಸಿದ್ದು ಬಣದ ಸುಮಾರು 35 MLAಗಳು ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಎಂಬುವಂತ ಗುಲ್ಲನ್ನೆಬ್ಬಿಸಿ ಇದೀಗ ಹೈಕಮಾಂಡ್ ಸೂಚನೆಯಂತೆ ಅಥವಾ ಡಿಕೆ ಕೈಗೊಂಡಂತ ಒಂದು ಅಚ್ಚರಿಯ ಬೆಳವಣಿಗೆಯಲ್ಲಿ ಕೇವಲ 10-11 MLAಗಳು ಮಾತ್ರ, ಸಿದ್ದರಾಮಯ್ಯನವರ ಬಣದ 10-11 MLAಗಳು ಮಾತ್ರ ಇದೀಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದು ಬಣವನ್ನ ಹಣಿಯಲು ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ರು ಕೂಡ, ಮತ್ತೊಂದು ಕಡೆ KN ರಾಜಣ್ಣ ತನ್ನ ಸಿದ್ದರಾಮಯ್ಯನವರ ಬಣವನ್ನ ದೊಡ್ಡದು ಮಾಡ್ತಾ ಏನೋ ಒಂದ್ ಕಡೆ ಹೈಕಮಾಂಡ್ಗೆ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡುವಂತ ಹಂತ ಕೂಡ ಮಾಡ್ತಾ ಇದ್ರು. ಅದರ ಮಧ್ಯೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅನ್ನ ಮೀಟ್ ಮಾಡಿದ್ದಾರೆ. ಬೆಳಿಗ್ಗೆ ಕೂಡ ಹೇಳಿದ್ರು, ಇಲ್ಲ ಹೈಕಮಾಂಡ್ ಅವಕಾಶ ಕೊಟ್ಟರೆ ಮೀಟ್ ಆಗ್ತೇನೆ ಅನ್ನುವಂತ ಒಂದು ಸಂದೇಶವನ್ನ ಅಥವಾ ಮಾತನ್ನು ಹೇಳಿದ್ರು. ಅದಾದ ನಂತರ ಹೈಕಮಾಂಡ್ ಮೀಟ್ ಮಾಡಿದ್ದಾರೆ. ಖರ್ಗೆ ಅವರ ಜೊತೆ ಸುದೀರ್ಘವಾದ ಮಾತುಕತೆ ನಡೆಸಿದ್ದಾರೆ. ನೋಡಿ, ಸತೀಶ್ ಜಾರಕಿಹೊಳಿ ಅಂದ ಕೂಡಲೇ ಅವರು ಮಾತನಾಡುವುದು ಅತ್ಯಂತ ಕಡಿಮೆ. ಹೌದಾ ಅಷ್ಟೇ ಹೇಳ್ತಾರೆ, ಅಥವಾ ತನಗೆ ಅನಿಸಬೇಕಾದ್ದನ್ನ ವಿತೌಟ್ ಫಿಲ್ಟರ್ ಮಾತನಾಡ್ತಾರೆ. ಅವರಲ್ಲಿ ಯಾವುದೇ ಬಣ ಗಿಣ ಯಾವುದು ಇಲ್ಲ. ಅವ್ರಿಗೂ ಕೆಲವೊಂದು ರಾಜಕೀಯ ಆಕಾಂಕ್ಷೆ ಇದೆ. ತಾನು ಕೆಪಿಸಿ ಅಧ್ಯಕ್ಷವಾಗಬೇಕು ಮತ್ತು ಆ ಮುಖಾಂತರ 2028 ಚುನಾವಣೆಯಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಎನ್ನುವಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗ ನಾನು CM ರೇಸ್ ನಲ್ಲಿ ಇಲ್ಲ ಎನ್ನುವಂತ ಸ್ಪಷ್ಟವಾದಂತ ನಿರ್ಧಾರವನ್ನ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅವರು ಕೂಡ ಇದೀಗ ಒಂದು ಅತ್ಯಂತ ದೊಡ್ಡ ಸ್ಫೋಟಕವಾದಂತ ವಿಷಯವನ್ನು ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವ ಗೊಂದಲವನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಹೈಕಮಾಂಡ್ ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಾಗ್ಬಿಟ್ಟಿದೆ. ಇದು ಪ್ರತಿಯೊಬ್ಬರು ಗಮನಿಸಲೇಬೇಕಾದಂತ ವಿಷಯ. ಹೈಕಮಾಂಡ್ ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಚರ್ಚೆ ಮಾಡಿ ಅವರನ್ನ ಒಟ್ಟಿಗೆ ಕೂರಿಸಿಕೊಂಡು ಗಾಂಧಿ ಕುಟುಂಬ, ಖರ್ಗೆ, AICC ಕಾರ್ಯದರ್ಶಿಗಳಾದಂತ ವೇಣುಗೋಪಾಲ್ ಸುರ್ಜೇವಾಲ್ ಅವರ ಮುಂದೆ ಮಾತುಕತೆ ಮಾಡುವಂತ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಈಗಾಗಲೇ ನಿರ್ಧಾರವನ್ನ ಮಾಡಿಯಾಗಿದೆ. ನಿರ್ಧಾರ ಪ್ರಕಟ ಮಾಡುವಂತ ದಿನಾಂಕವನ್ನ ಸೂಕ್ತ ಸಮಯಕ್ಕೆ ಕಾಯ್ತಾ ಇದೆ ಎನ್ನುವಂತ ಮಾತನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಆದ್ರೆ ಯಾವ ತೀರ್ಮಾನ, ಯಾರ ಬಗ್ಗೆ, ಯಾರಿಗೆ ಹೆಲ್ಪ್ ಆಗುತ್ತೆ, ಯಾರಿಗೆ ಕೆಟ್ಟದಾಗುತ್ತೆ ಎನ್ನುವಂತ ತೀರ್ಮಾನವನ್ನ ಅವ್ರಿಗೆ ಗೊತ್ತಿದ್ರು ಕೂಡ ಮಾಧ್ಯಮದ ಮುಂದೆ ಹೇಳಿಕ್ ಹೋಗಿಲ್ಲ. ಅಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಅವರು ಮೆಚುರಿಟಿನ ಮೆರೆದಿದ್ದಾರೆ. ನೀವು ಮಾಧ್ಯಮದವರು ತಿರ್ಗಾ ಮುರ್ಗಾ ಬೇರೆ ಉಲ್ಟಾ ಸೀದಾ ಕ್ವಶನ್ ಕೇಳಿದ್ರು ಕೂಡ ಅವರು ಹೇಳುವಂತ ಮಾತನ್ನ ಮತ್ತೆ ಪ್ರಶ್ನೆಗಳು ಬರಬಾರ್ದು, ಆ ಲೆವೆಲ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರ ಜೊತೆ KN ರಾಜಣ್ಣ ಅವರು ಕೂಡ ಇದ್ರು ಮತ್ತು 5-6 ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಕೂಡ ಇದ್ರು. ಅಂದ್ರೆ ಹೈಕಮಾಂಡ್ ಅಂದ್ರೆ AICC ಅಧ್ಯಕ್ಷರು ಅಂದ್ರೆ ಖರ್ಗೆ ಅವರಿಗೆ ರಾಜ್ಯ ರಾಜಕಾರಣದ ಪ್ರತಿಯೊಂದು ಮಗ್ಗುಲು, ಪ್ರತಿಯೊಂದು ಕೋನ, ಪ್ರತಿಯೊಂದು ಆಳ, ಅಗಲ, ಉದ್ದ ಎಲ್ಲವೂ ಗೊತ್ತಿದೆ. ಏನ್ ಮಾಡ್ರಿ ಏನಾಗುತ್ತೆ ಅನ್ನೋ ಗೊತ್ತಿದೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಗಾಂಧಿ ಕುಟುಂಬಕ್ಕೆ ಎಷ್ಟು ಆಪ್ತರು ಎನ್ನುವುದು ಕೂಡ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಮುಂದುವರಿಸಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಪಕ್ಷಕ್ಕೆ ಹೋಗಬಹುದು ಅಥವಾ ಬೇರೆ ಒಂದು ನಿರ್ಧಾರವನ್ನು ಕೈಗೊಳ್ಳಬಹುದು, ಎಲ್ಲವೂ ಕೂಡ ಲೆಕ್ಕಾಚಾರ ಇದೆ. ಜೊತೆಗೆ ಈಗಾಗಲೇ ನಿರ್ಧಾರವನ್ನು ಪ್ರಕಟ ಮಾಡಾಗಿದೆ. ನಿರ್ಧಾರ ಯಾವ ಲೆವೆಲ್ಗೆ ಪ್ರಕಟ ಆಗಿದೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ಸ್ವಯಂ ನಿವೃತ್ತಿ ಆಗ್ತಾರೆ, ಜೊತೆಗೆ ಮಂತ್ರಿಮಂಡಲ ರಚನೆ ಆಗುತ್ತೆ, ಎಲ್ಲವೂ ಕೂಡ ಆಗಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಬಂದಿದ್ದು
ಅತ್ಯಂತ ಬೇಗ ನಿರ್ಧಾರವನ್ನು ಪ್ರಕಟ ಮಾಡಬೇಕು. ಶಿವಗಂಗಾ ಬಸವರಾಜ್ ಕೂಡ ಹೇಳಿದ್ರು, ನಿಮ್ಮ ನಿರ್ಧಾರವನ್ನು ತಿಳಿಸಿ. ಆಗ್ತಾರೆ ಇಲ್ವಾ? ಬಾಲಕೃಷ್ಣ ಅವರು ಕೂಡ ಹೇಳಿದ್ರು, ನಿಮ್ಮ ನಿರ್ಧಾರವನ್ನು ತಿಳಿಸಬೇಕು. ಇಕ್ಬಾಲ್ ಹುಸೇನ್ ಅವರು 8ಕ್ಕೆ ಹಾಕ್ತಾರೆ, 9ಕ್ಕೆ ಹಾಕ್ತಾರೆ, 10ಕ್ಕೆ ಹಾಕ್ತಾರೆ, ಆ ಭವಿಷ್ಯ ಸರಿ, ಈ ಭವಿಷ್ಯ ಎಲ್ಲ ಕೂಡ ಹೇಳ್ತಿದ್ರು. ಆದ್ರೆ ಹೈಕಮಾಂಡ್ ಇವೆಲ್ಲವನ್ನು ಅಳೆದು ತೂಗಿ ಎಲ್ಲವನ್ನು ಕೂಡ ಮಾಡಿ ಆಗಿದೆ. ಅದರ ಮತ್ತೊಂದು ಹಂತವಾಗಿ ಸಿದ್ದರಾಮಯ್ಯನವರು ಕೂಡ ಫೋನ್ ಮಾಡಿ, ಕರೆ ಮಾಡಿ ಎಲ್ಲಾ ವಿವರವನ್ನು ಹೇಳಿದ್ದಾರೆ. ಸ್ಮೂತ್ ಟ್ರಾನ್ಸಿಷನ್ ಆಗಬೇಕು, ಅದರಲ್ಲಿ ಯಾವುದೇ ಗೊಂದಲ ಇರಬಾರದು. ಒಂದು ವೇಳೆ ನೀವು ಮುನಿಸಿಕೊಂಡು ಅಧಿಕಾರ ಬಿಟ್ರೆ ಅದು ಕಾಂಗ್ರೆಸ್ ಅಧಪತನಕ್ಕೆ ಕಾರಣವಾಗುತ್ತೆ. ಮತ್ತು 2028ರಲ್ಲಿ 70 ಸೀಟ್ ಬಂದರೂ ಆಶ್ಚರ್ಯ ಇಲ್ಲ. ಮತ್ತು MP ಸೀಟ್ ಈಗಾಗಲೇ 11 ಗೆದ್ದಿದ್ರೆ ಅಥವಾ 9 ಗೆದ್ದಿದ್ರೆ ಅದರಲ್ಲೂ ಕೂಡ ಕಡಿಮೆ ಆಗ್ಬೋದು ಎನ್ನುವಂತ ಲೆಕ್ಕಾಚಾರ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಎನ್ನುವಂತ ಒಬ್ಬ ಹಠವಾದಿ ತನ್ನ ವಾದವನ್ನ ಬಿಡ್ತಾ ಇಲ್ಲ. ಮತ್ತು ಇಲ್ಲಿಯ ತನಕ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ನೇರವಾಗಿ ಮಾಡಿದವರಲ್ಲ. ಅದು ಭೈರತಿ ಸುರೇಶ್ ಅವ್ರ ಮುಖಾಂತರ ಮಾಡಿರ್ಬೋದು, ಯತೀಂದ್ರ ಅವರಕ್ಕಿಂತ ಅವರ ಮಗ ದೊಡ್ಡ ಅಂದ್ರೆ 2ನೇ ಮಗ ರಾಕೇಶ್ ಅವರಿಗೆ ಪ್ರೀತಿ ಇತ್ತು. ಅವರ ಕಾಲ ನಂತರ ಅನಿವಾರ್ಯವಾಗಿ ಯತೀಂದ್ರ ಅವ್ರು ಬರ್ಬೇಕಾಯ್ತು. ಯತೀಂದ್ರ ಅವರು ಸ್ವಲ್ಪ ಬುದ್ಧಿವಂತ, ನಿಮಗೆ ದಡ್ಡರನ್ನು ತೋರಿಸ್ಕೊಂಡ್ರು ಕೂಡ ಅತ್ಯಂತ ಬುದ್ಧಿವಂತ. ಸಿದ್ದರಾಮಯ್ಯನವರ ಪರ ಯಾವಾಗ ಏನು ಬ್ಯಾಟ್ ಬಯಸಬೇಕು ಮತ್ತು ಯಾವ ತರ ಹೇಳಿಕೆ ಮಾಡಬೇಕು ಮತ್ತು ತನ್ನ ರಾಜಕೀಯ ವಲಯಕ್ಕಾಗಿ ಬೇಕಾದಂತ ಧನ ತನುಮನ ಧನಸ ಎಲ್ಲವನ್ನು ಕೂಡ ನೋಡ್ಕೊಂಡಿದ್ದಾರೆ ಮತ್ತು ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದೀಗ ಆಗ್ತಿರುವಂತ ಬೆಳವಣಿಗೆ ನೇರವಾಗಿ ಹೈಕಮಾಂಡ್ ಅಂದ್ರೆ ಖರ್ಗೆ ನೇತೃತ್ವದ ಹೈಕಮಾಂಡ್ ಸಿದ್ದರಾಮಯ್ಯನವರು ಕೂಡ ಹೇಳಿದೆ, ನೀವು ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡು ಸರಿಯಾದ ಸಮಯಕ್ಕೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡ್ಬೇಕು. ಅದು ಯಾವಾಗ ಎನ್ನುವಂತ ಕುತೂಹಲ DK ಶಿವಕುಮಾರ್ ಪದೇ ಕೇಳ್ತಿದ್ರೆ. ಮಾರ್ಚ್ 6ಕ್ಕೆ ಬಜೆಟ್ ಮಂಡನೆ ಆಗುತ್ತೆ. ಬಜೆಟ್ ಮಂಡನೆ ಆದ ನಂತರ ಮಾರ್ಚ್ ಕೊನೆಯ ವಾರ ಮಾರ್ಚ್ ಅಂತ್ಯದ ಒಳಗಾಗಿ ಬಜೆಟ್ಗೆ ಅನುಮೋದನೆ ಕೂಡ ಸಿಗುತ್ತೆ. ಅದಾದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡಬೇಕು ಎನ್ನುವಂತ ಆದೇಶ ಇದೀಗ ಬಂದಂಗೆ ಕಾಣ್ತಿದೆ. ಅದರ ಮುನ್ಸೂಚನೆ ಎಂಬಂತೆ ನಿನ್ನೆ ಸಿದ್ದರಾಮಯ್ಯನವರು ಒಂದು ಸುದೀರ್ಘವಾದ ಒಂದು ಚಿಕ್ಕದಾದ್ರೂ ಕೂಡ ಒಂದು ಆತ್ಮಾವಲೋಕನ ಮಾಡುವಂತ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ನಾನು ಇಲ್ಲಿಯ ತನಕ ಎಲ್ಲವನ್ನು ಮಾಡಿದ್ದೇನೆ ಮತ್ತು ಯಾವ ಒಂದು ರಾಜಕೀಯ ಒತ್ತಡಕ್ಕೂ ಮಾಡಿದಿಲ್ಲ. ನನ್ನನ್ನ ಕುರಿ ಕಾಯುವಂತ ಒಬ್ಬ ವ್ಯಕ್ತಿ, ಕುರಿ ಕಾಯುವವನು CM ಪಟ್ಟವನ್ನ ಅಲಂಕರಿಸ್ತಾನೆ. 8 ವರ್ಷಗಳ CM ಪಟ್ಟ ಆಗಿದೆ, ಜೊತೆಗೆ 17 ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾನೆ ಎನ್ನುವಂತ ಒಂದು ಹೊಟ್ಟೆಯವರಿಗಾಗಿ ನನ್ನನ್ನ ತುಳಿಯುವಂತ ಪ್ರಯತ್ನ ಮಾಡ್ತಾ ಇದೆ ಸಮಾಜ ಮತ್ತು ರಾಜಕೀಯ ಷಡ್ಯಂತ್ರಕ್ಕೆ ನಾನು ಬಲಿಯಾಗಲ್ಲ. ನಾನು ಕೊನೆಯ ತನಕ ನಾನು ಹೀಗೆ ಇರ್ತೇನೆ. ನಾನು ಯಾವುದೇ ರಾಜಕೀಯ ಒತ್ತಡಕ್ಕೆ, ರಾಜಕೀಯ ಕುತಂತ್ರಕ್ಕೆ ಬಲಿಯಾಗಲಿ ಅನ್ನುವಂತ ಮಾತನ್ನ ಹೇಳಿ ನಾನೊಬ್ಬ ಕುರುಬ ಎನ್ನುವಂತ ಜಾತಿ ಕಾರ್ಡ್ ಕೂಡ ಅಪ್ಲೈ ಮಾಡಿದ್ದಾರೆ. ಇಲ್ಲಿಯ ತನಕ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಪರವಾಗಿ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯದ ಬಗ್ಗೆ ಒಕ್ಕೊರಲ ಹೋರಾಟ ಮಾಡಿದ್ದಾರೆ ಹೊರತು ನಾನು ಕುರುಬ ಎನ್ನುವಂತ ಕಾರಣಕ್ಕಾಗಿ ನನ್ನನ್ನ ಹಿಮ್ಮೆಟ್ಟಿಸುವಂತ, ನನ್ನ ತುಳಿಯುವಂತ ಕಾರ್ಯ ಮಾಡ್ತಾ ಇದ್ದಾರೆ ಎನ್ನುವಂತ ಮಾತು ಪ್ರಥಮ ಬಾರಿಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ಅರ್ಥ ಹೈಕಮಾಂಡ್ ನಿಂದ ಖರ್ಗೆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಒಂದು ಕರೆ ಬಂದಿದೆ, ನೀವು ಆದಷ್ಟು ಬೇಗ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡಬೇಕು ಎನ್ನುವಂತ ಆದೇಶ ಬಂದಿದೆ ಅನ್ನೋದು ಕೂಡ ಇದೀಗ ಸತೀಶ್ ಜಾರಕಿಹೊಳಿ ಅವರ ಮಾತಿನಿಂದ ಅರ್ಥ ಆಗುತ್ತೆ. ನಿರ್ಧಾರ ಅಂತಿಮವಾಗಿದೆ, ಇನ್ನೇನು ಪ್ರಕಟ ಆಗಬೇಕು ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ಹೋದಂತ KN ರಾಜಣ್ಣನವರು ಕೂಡ ಮುಂದೆ ಆಗುವಂತ ಅನಾಹುತ, ಮುಂದೆ ಆಗುವಂತ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ಗೆ ಪ್ರಕಟ ಮಾಡಿದ್ದಾರೆ. ನೋಡಿ, KN ರಾಜಣ್ಣ ಅಮಿತ್ ಶಾ ಅವರಿಗೆ ತುಂಬಾ ಪರಿಚಯ, KN ರಾಜಣ್ಣ ಸೋಮಣ್ಣನವರಿಗೆ ಪರಿಚಯ, ಸೋಮಣ್ಣ ಅಮಿತ್ ಶಾ ಅವರಿಗೆ ತುಂಬಾ ಸಹೋದ್ಯೋಗಿ. ಜೊತೆಗೆ KN ರಾಜಣ್ಣ ಅವರ ಪುತ್ರ ಆದಂತ ರಾಜೇಂದ್ರ ಕೂಡ ಅಮಿತ್ ಶಾ ಅವರ ಜೊತೆ ಮೀಟ್ ಮಾಡಿದ್ದಾರೆ ಮತ್ತು ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನುವಂತ ಸಂದೇಶವನ್ನು ಕೊಟ್ಟು ಕಳಿಸಿದ್ದಾರೆ. ಇದರ ಮುಖಾಂತರವಾಗಿ ಒಂದು ಸುದ್ದಿಯ ಪ್ರಕಾರ ಮೊನ್ನೆ ಅಮಿತ್ ಶಾ ಅವರು ಕೂಡ ವಿಜಯೇಂದ್ರ ಅವರಿಗೆ ಕರೆ ಮಾಡಿ ಮಧ್ಯಂತರ ಚುನಾವಣೆ ಆದ್ರೂ ಆಗ್ಬೋದು, ಎಲ್ಲದಕ್ಕೂ ಕೂಡ ರೆಡಿ ಆಗಿರಿ ಅನ್ನುವಂತ ಮಾತು ಈ ರಾಜಕೀಯ ವಲಯದಲ್ಲಿ ಕೇಳಿ ಬಂದಿತ್ತು. ಅದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎಲ್ಲವೂ ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಆದ್ರೆ ಸತೀಶ್ ಜಾರಕಿಹೊಳಿ ಹೇಳಿದಂತ ಮಾತಿದೆಯಲ್ಲ, ಎಲ್ಲವೂ ಕೂಡ ತೀರ್ಮಾನ ಆಗಿದೆ. ಆದರೆ ನಿರ್ಧಾರ ಅತಿ ಶೀಘ್ರವೇ ಪ್ರಕಟವಾಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಎನ್ನುವ ಮಾತು ಹೇಳೋದ್ರ ಮುಖಾಂತರ ಕೆಲವೊಂದ್ ಕಡೆ ಸಿದ್ದರಾಮಯ್ಯನವರಿಗೆ ವಿದಾಯ ಮತ್ತು DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಒಂದು ಬಂಪರ್ ಗಿಫ್ಟ್ ಕೊಡ್ತಾ ಅನ್ನುವಂತ ಲೆಕ್ಕಾಚಾರ ಇದೀಗ ರಾಜಕೀಯ ವಲಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಾತಿನಿಂದ ಕುತೂಹಲ ಕೇಳಿ ಮಾಡಿಕೊಟ್ಟಿದೆ. ಇನ್ನು ಮುಂದೆ ಯಾವೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.